ಇವತ್ತು ನಿಮಗೆ ಇನ್ನೂ ಒಂದು ಹೊಸ ವಿಷಯದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಅದೇನಪ್ಪ ಅಂದರೆ, ಇನ್ನು ಮುಂದೆ ಆಸ್ತಿ ನೋಂದಣಿ ಕೇವಲ 10 ನಿಮಿಷದಲ್ಲಿ ನಿಮಗೆ ನೋಂದಣಿ ಆಗುತ್ತೆ. ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಕಾಗದ ಪತ್ರಗಳ ಯುಗಾಂತ್ಯ. ಕಾವೇರಿ 2.0 ಕ್ರಾಂತಿ ಮಾಡಲಿದೆ ಫ್ರೆಂಡ್ಸ್. ಕೇವಲ 10 ನಿಮಿಷದಲ್ಲಿ ನಿಮ್ಮ ಆಸ್ತಿ ನೋಂದಣಿ ಆಗುತ್ತೆ ಅಂತ ಒಂದು ಮಾಹಿತಿ ಸಿಕ್ಕಿದೆ. ಆ ಮಾಹಿತಿ ಹೇಗೆ ಕೆಲಸ ಮಾಡ್ತದೆ ಅಂತ ಮುಂದೆ ನಾವು ಕಾದು ನೋಡಬೇಕಾಗಿದೆ ಫ್ರೆಂಡ್ಸ್. ಹಳೆ ಕಾಗದದ ನರಕ ಬೇಡ, ಹೊಸ ಡಿಜಿಟಲ್ ಸ್ವರ್ಗಕ್ಕೆ ಸ್ವಾಗತ. ಇನ್ನು ಮುಂದೆ ಆಸ್ತಿ ನೋಂದಣಿ ಸಂಪೂರ್ಣ ಕಾಗದರಹಿತ, ಕೇವಲ 10 ನಿಮಿಷದಲ್ಲಿ ಪೂರ್ಣ. ಫ್ರೆಂಡ್ಸ್, ತುಂಬ ಜನ ಸಬ್ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟ್ರಿಗೆ ಹೋದರೆ ತುಂಬ ವೆಯ್ಟ್ ಮಾಡಬೇಕಾಗಿತ್ತು. ಅದರಿಂದ ಮುಕ್ತಿ ಮಾಡಲು 2.0 ತಂದಿದ್ದಾರೆ. ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ನಾವು ಕಾದು ನೋಡಬೇಕಾಗಿದೆ ಫ್ರೆಂಡ್ಸ್. ಆಸ್ತಿ ಅಥವಾ ಸೈಟ್ ಖರೀದಿ ಮಾಡುವುದು ಪ್ರತಿಯೊಬ್ಬರ ಕನಸು. ಆದರೆ ಆಸ್ತಿ ನೋಂದಣಿ ರಿಜಿಸ್ಟ್ರೇಷನ್ ಮಾಡುವುದು ಅಂದರೆ ಸಾಕು, ಕಣ್ಣು ಮುಂದೆ ಬರುವುದು ಸಬ್ ರಿಜಿಸ್ಟರ್ ಕಚೇರಿಯ ಅಸ್ತವ್ಯಸ್ತ ಕಾಗದದ ಫೈಲುಗಳು. ಗಂಟೆಗಟ್ಟಲೆ ಸಾಲಿನಲ್ಲಿ ನಿಲ್ಲಬೇಕಾಗುತ್ತೆ. ಅದರಲ್ಲಿಯೂ ಮಧ್ಯವರ್ತಿಗಳ ಕಿರಿಕಿರಿ ಬೇರೆ ಹೆಚ್ಚು. ಆದರೆ ಇನ್ಮುಂದೆ ಇದೆಲ್ಲಕ್ಕೂ ಫುಲ್ ಸ್ಟಾಪ್ ಬೀಳಲಿದೆ ಫ್ರೆಂಡ್ಸ್. ಕರ್ನಾಟಕ ಸರ್ಕಾರದ ಕಾವೇರಿ 2.0 ತಂತ್ರಾಂಶವು ಇಡೀ ಆಸ್ತಿ ನೋಂದಣಿಯನ್ನು ಡಿಜಿಟಲ್ ಫಾರ್ಮ್ಗೆ ಬದಲಿಸಿದೆ. ಈಗ ನೀವು ಕೇವಲ 10 ನಿಮಿಷದಲ್ಲಿ ನಿಮ್ಮ ನೋಂದಣಿ ಕೆಲಸ ಮುಗಿಸಿ ಮನೆಗೆ ಬರ್ಬೋದು ಅಂತ ಹೇಳಿದ್ದಾರೆ. ಆದರೆ ಅದು ಹೇಗಾಗುತ್ತೆ ಅಂತ ನೋಡಬೇಕಾಗಿದೆ. ಆದರೆ ಮಧ್ಯವರ್ತಿಗಳ ಕಿರಿಕಿರಿ ಇಲ್ಲದಲೇ ಆಸ್ತಿ ನೋಂದಣಿ ಬೇಗ ಆದರೆ ಅದು ಜನರಿಗೆ ಒಂದು ತುಂಬ ಹೆಲ್ಪ್ ಆಗುತ್ತೆ. ಕಾಗದರಹಿತ ಡಿಜಿಟಲ್ ಆಸ್ತಿ ನೋಂದಣಿ ಮಾಡ್ತಿದ್ದೀನಿ ಅಂತ 2.0 ತಂತ್ರಾಂಶಕ್ಕೆ ಹೊಸ ಒಂದು ಟಚ್ ಕೊಟ್ಟಿದ್ದಾರೆ. ಅದು ಹೇಗೆ ಆಗುತ್ತೆ ಅಂತ ಕಾದು ನೋಡಬೇಕು. ಮೊದಲೇ ಹೇಳ್ದಂಗೆ ಸಬ್ ರಿಜಿಸ್ಟರ್ ಕಚೇರಿಗಳಲ್ಲಿ ಹೋದರೆ ಒಂದು ರಿಜಿಸ್ಟ್ರಿಗೆ ಸುಮಾರು ಅರ್ಧ ದಿನದಿಂದ ಒಂದು ದಿನ ಫುಲ್ಲು ಅಲ್ಲೇ ಕಳೆಯಬೇಕಾಗುತ್ತೆ. ಆದರೆ ಈಗ ಕರ್ನಾಟಕ ಸರ್ಕಾರವು ಹೊಸ ನೋಂದಣಿ ಸಂಪೂರ್ಣ ಕಾಗದರಹಿತವನ್ನು ತಂದಿದ್ದಾರೆ ಅಂತ ಹೇಳಿದ್ದಾರೆ. ಇದು ತುಂಬ ಕೆಲಸ ಮಾಡಿದ್ರೆ ಜನರಿಗೆ ತುಂಬ ಹೆಲ್ಪ್ ಆಗುತ್ತೆ. ಇದು ಫ್ರೆಂಡ್ಸ್, ಇದು ನನ್ನ ಒಂದು ಸಣ್ಣ ಮಾಹಿತಿ ಆಗಿದೆ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಮುಂದಿನ ವೀಡಿಯೋ ಹಾಕೋಕ್ಕೆ ಸಹಕರಿಸಿ. ಇದು ಬೇಗ ಬಂದು ಜನರಿಗೆ ಹೆಲ್ಪ್ ಆಗಲಿ ಅನ್ನೋದು ನನ್ನ ಒಂದು ವಿಡಿಯೋದ ಮಾಹಿತಿಯಾಗಿದೆ ಫ್ರೆಂಡ್ಸ್. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ ಲೈಕ್ ಮಾಡಿ, ಮುಂದಿನ ವೀಡಿಯೋ ಹಾಕೋಕ್ಕೆ ಸಹಕರಿಸಿ ಫ್ರೆಂಡ್ಸ್. ನಾನು ಒಂದು ಸಣ್ಣ ಮಾಹಿತಿಗಳನ್ನ ಕೂಡ ಜನಕ್ಕೆ ಒಂದು ಸ್ವಲ್ಪನಾದರೂ, ನಾನು ಎಲ್ಲರಿಗೂ ತಿಳಿಸ್ತೀನಿ ಅಂತ ಹೇಳೋಕ್ಕಾಗಲ್ಲ. ಒಬ್ರಿಗೋ ಇಬ್ರಿಗೋ ತಿಳಿದು ಹೆಲ್ಪ್ ಆದರೆ ನನಗೆ ಅದೇ ವಿಡಿಯೋ ಮಾಡೋದಕ್ಕೆ ಸಾರ್ಥಕ ಅಂತ ಹೇಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ ಲೈಕ್ ಮಾಡಿ, ಮುಂದಿನ ವೀಡಿಯೋ ಹಾಕೋಕ್ಕೆ ಸಹಕರಿಸಿ. ಹಾಗೆ ಹೆಚ್ಚಿನದಾಗಿ ಕಮೆಂಟ್ ಮಾಡಿ, ಯಾವುದೇ ರೀತಿಯ ಕೆಟ್ಟ ಕಮೆಂಟ್ಗಳು ಮಾಡಬೇಡಿ ಅಂತ ಹೇಳ್ತಾ ನನ್ನ ವೀಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಫ್ರೆಂಡ್ಸ್. ಓಕೆ.